ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಅಂಡರ್ ಕರೆಂಟ್ ರಿಪೋರ್ಟ್, ದಾವಣಗೆರೆ ಫುಲ್ ಅಲರ್ಟ್. ಬಹುಶಃ ದಾವಣಗೆರೆ ಉಪಚುನಾವಣೆ ಹಲವು ಕಾರಣಗಳಿಗೆ ಗಮನ ಸೆಳೀತಾ ಇದೆ, ಕುತೂಹಲವನ್ನು ಕೆರಳಿಸಿದೆ. ಯಾರು ಏನು ಮಾಡ್ತಾರೆ, ಅದು ಯಾರು ಅನ್ನೋದು ನಾನು ಹೇಳ್ತೀನಿ. ಇವತ್ತು ನಾನು ಬಹುಶಃ ದಾವಣಗೆರೆಯ ಹಲವೆಡೆ ಅಂಡರ್ ಕರೆಂಟ್ ಅಂದರೆ ನಿಮಗೆ ಕಣ್ಣಿಗೆ ಕಾಣದ ಹಾಗೆ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ಲೆಕ್ಕ ಹಾಕಿಯೇ ಹೇಳಲಿಕ್ಕೆ ಬಂದಿದ್ದೀನಿ. ರಿಸಲ್ಟ್ ಯಾವ ಕಡೆ ವಾಲ್ತಾ ಇದೆ, ಯಾಕಂದರೆ ನೋಡಿ, ಯಾರು ಊಹಿಸಿದಂತಹ ಬೆಳವಣಿಗೆಗಳಾಗಿದೆ ಅಲ್ಲಿ. ಅದರಲ್ಲೂ ಅಲ್ಪಸಂಖ್ಯಾತರ ನಡೆ ಯಾರು ಊಹಿಸಿದಂತೆಯೇ ಈ ಬಾರಿಯೂ ಬರುವ ಸಾಧ್ಯತೆ ಏನಾದರೂ ಇದೆಯಾ? ಆ ಪ್ರಶ್ನೆಗೆ ಉತ್ತರ ದಾವಣಗೆರೆ ಅಂಡರ್ ಕರೆಂಟ್ ಹೇಳ್ತಾ ಇದೆ. ಅಂಡರ್ ಕರೆಂಟ್ ಅಂದರೆ ನಿಮಗೆ ಹೊರನೋಟಕ್ಕೆ ಕಾಣಿಸಲ್ಲ, ಹೊರನೋಟಕ್ಕೆ ಇದೇನು ಬಿಡು ಹಿಂಗೆ ಆಗುತ್ತೆ ಅನ್ನೋ ಥರ ಇರುತ್ತೆ. ಆದರೆ ನೀವು ಒಳ ಹೊಕ್ಕು ನೋಡಿದಾಗ ಗೊತ್ತಾಗುತ್ತೆ ಅಸಲಿಯತ್ತೇನು ಅಂತ. ಅಂಥದ್ದೊಂದು ಅಸಲಿಯತ್ತು ಈಗ ಬಯಲಾಗಿದೆ. ಏನು ಆ ಅಸಲಿಯತ್ತು? ದಾವಣಗೆರೆಯ ಜನರ ನಿಜವಾದ ನಾಡಿ ಮಿಡಿತ ಏನಿದೆ? ದಾವಣಗೆರೆ ಸೌತಲ್ಲಿ ತೆರೆಯ ಹಿಂದೆ ನಡೀತಾ ಇರೋದೇನು? ನಿಜಕ್ಕೂ ಈ ಬಾರಿ ಫಲಿತಾಂಶ ಯಾರ ಪರವಾಗಿ ಬರಲಿದೆ? BJP ST ಸಮುದಾಯದ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುವ ಮೂಲಕ ಯಾವ ಲೆಕ್ಕಾಚಾರದೊಂದಿಗೆ ಹೊರಟಿದೆ ಮತ್ತು ಆ ಲೆಕ್ಕಾಚಾರ ಕೈಗೂಡುತ್ತಾ? ಹಾಗೆ ಈಗ SS ಮಲ್ಲಿಕಾರ್ಜುನ್ ಅವರು ಏನೇನೋ ಮಾಡಿ, ಎಷ್ಟೆಲ್ಲ ಪ್ರಯತ್ನ ಮಾಡಿ, ಪೈಲ್ವಾನ್ ಮನೆಗೆ ಹೋಗಿ, ಸಾದಿಕ್ ಪೈಲ್ವಾನ್ ಮನೆಗೆ ಹೋಗಿ ಪಾಯಸ ಕುಡಿದು ಬಂದರು. ಮುಸಲ್ಮಾನರೆಲ್ಲರೂ ಕೂಡ ಪಾಯಸ ಕುಡಿದಷ್ಟು ಸಂತೋಷವಾಗಿ ನಿಜವಾಗಿಯೂ ಇದ್ದಾರಾ? ಅಸಲಿಗೆ ಅವರು ಏನು ಮಾಡೋರಿದ್ದಾರೆ 9ನೇ ತಾರೀಕು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದಾವಣಗೆರೆಯಲ್ಲಿ ಮೇಲ್ನೋಟಕ್ಕೆ ಕಾಣುವಷ್ಟು ಸಹಜವಾಗಿಲ್ಲ. ಮತದಾರರ ನಾಡಿ ಮಿಳಿತ ಬಹಳ ಸಂಕೀರ್ಣವಾಗಿದೆ. ಒಳಹೊಕ್ಕು ನೋಡಿದವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಏನಿದು ಅಸಲಿಯತ್ತು ಅಂತ. ನೀವು ಭಾಷಾನಗರಕ್ಕೆ ಹೋಗ್ಬೇಕು, ಮಿಲ್ಲತ್ ನಗರಕ್ಕೆ ಹೋಗ್ಬೇಕು, ಆಜಾದ್ ನಗರಕ್ಕೆ ಹೋಗ್ಬೇಕು, ಗ್ರಾಮೀಣ ಭಾಗದಲ್ಲೂ ಕೆಲವು ಭಾಗ ಬರುತ್ತೆ. ಅಲ್ಲೆಲ್ಲ ಓಡಾಡಿ ನೋಡಬೇಕು. ಭಾಳ ಇಲ್ಲ, ಒಂದು 4 ಪಂಚಾಯಿತಿ ಬರುತ್ತೆ ಅಷ್ಟೇ ಇದಕ್ಕೆ. ಮತ್ತೆಲ್ಲ ನಿಮಗೆ ಈಗ ಹಳೆ ದಾವಣಗೆರೆ ಏನಿತ್ತಲ್ಲ ಅದೆಲ್ಲ ಸೇರ್ಕೊಂಡಿದೆ. ಈ ಬಲ್ಲೂರು, ಬೆಲವನೂರು 2 ಮಾತ್ರ ಪಂಚಾಯಿತಿ, ಅಂದರೆ ಹಳ್ಳಿ ಪ್ರದೇಶ, ಇದಕ್ಕೆ ಸೇರ್ಕೊಂಡಿರುವಂಥದ್ದು. ಅಲ್ಲೂ ಓಡಾಡಿ ನೋಡಿದಾಗ ಗೊತ್ತಾಗುತ್ತೆ ಏನು ಅಸಲಿಯತ್ತು ಅಂತೇಳಿ. ಬಹುಶಃ ಫಾರ್ ದಿ ಫಸ್ಟ್ ಟೈಮ್, ಹಿಂದೆ ಎಂದೂ ಕಾಣದಂತಹ 2008ರಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಚನೆ ಆಗಿದ್ದು, ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ನಂತರ ಆವತ್ತಿನಿಂದ ಇವತ್ತಿನವರೆಗೂ ಎಂದೂ ಕಂಡು ಕೇಳರಿಯದಂತಹ ಒಂದು ಬೆಳವಣಿಗೆ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ನಾವು ನೋಡ್ತಾ ಇದ್ದೀವಿ. ಅದು ಬಹಳ ಮುಖ್ಯವಾಗಿ ನಂಬರ್ 1 ಪಾಯಿಂಟ್, ಮುಸಲ್ಮಾನರು ಇಲ್ಲಿವರೆಗೂ ಏನು ಹೆಂಗಿದ್ರು ಕಾಂಗ್ರೆಸ್ ಅಂಥೇಳಿ ಏಕಧ್ವನಿ ಬರ್ತಾ ಇತ್ತು. ಆದರೆ ಫಾರ್ ದಿ ಫಸ್ಟ್ ಟೈಮ್ ಧ್ವನಿ ಒಡೆದಿದೆ, ಸ್ಪ್ಲಿಟ್ ಆಗಿದೆ. ವಾಯ್ಸ್ ಒಡಕು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತು ಇಡೀ ಸಮುದಾಯವೇ ವರ್ಟಿಕಲಿ ಡಿವೈಡ್ ಆಗಿದೆಯಾ? ಹಾಗಿಲ್ಲ. 3 ಭಾಗಗಳಲ್ಲಿ ಡಿವಿಷನ್ ನಾವು ನೋಡ್ತಾ ಇದ್ದೀವಿ. ಯಾವುದು ಆ 3 ಭಾಗಗಳು? ನೋಡಿ, ಮಹಿಳೆಯರೆಲ್ಲ ಯಾರೆಲ್ಲ ತಿಂಗಳ 2,000 ರೂಪಾಯಿ ಎಣಿಸ್ಕೊತಾ ಇದ್ದಾರೆ, ಹೋಗಿ ಕ್ಯೂ ಅಲ್ಲಿ ನಿಂತು ಅಕ್ಕಿ ತಗೊಂಬರ್ತಾ ಇದ್ದಾರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಆ ವರ್ಗದ ಬಹುತೇಕರು ಆ ಋಣಕ್ಕಾಗಿ, ಆ ನಿಯತ್ತಿಗಾಗಿ, ಅದು ಕಂಟಿನ್ಯೂ 2 ವರ್ಷ ಬರಬೇಕು ನಮಗೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ಹೋಗುವಂತ ಮಾತಾಡ್ತಾ ಇದ್ದಾರೆ. ನಾನು ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ಏನು ನಡೀತಾ ಇದೆ ಅಂತೇಳಿ. ಈ ಕಡೆ ನೀವು ಜೆನ್ಜಿ ಅಂತ ತೆಗೆದುಕೊಂಡ್ರೆ ಯಾರು ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅವರು ಯಾರಿಗೆ ಈ ಟ್ರಿಪಲ್ ತಲಾಕ್ನಂತಹ ಕಾಯ್ದೆಗಳ ಬಗ್ಗೆ ಅರಿವಿದೆ, ಹಾಗೆ ಕೆಲವು ರಿಫಾರ್ಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥದ್ದು ಅದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ, ಅವರು ಇಲ್ಲ ಈ ಬಾರಿ ನಾವು ಬೇರೆಯದೇ ಹೆಜ್ಜೆಯನ್ನು ಇಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ವರ್ಗ ಇದೆ, 3ನೇ ವರ್ಗ. ಇದರಲ್ಲಿ ನಿಮಗೆ ಬಹುತೇಕರು ಮಧ್ಯವಯಸ್ಕ ಪುರುಷರು ಹಾಗೂ ವೃದ್ಧರು, ಮುಸಲ್ಮಾನರಲ್ಲಿ ಯಾರೆಲ್ಲ ಇದ್ದಾರೆ ಅವರು. ಹಲವರು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾ ಬಂದಿರುವಂಥವ್ರು. ಇನ್ನು ಕೆಲವರು ಕಾಂಗ್ರೆಸ್ಗೆ ಯಾಕೆ ಹಾಕಬೇಕು, ನಾವು ಪರ್ಯಾಯವಾದಂತಹ ಮುಸ್ಲಿಂ ನಾಯಕತ್ವವನ್ನು ಯಾಕೆ ಹುಟ್ಟಾಕಬಾರ್ದು, ಮುಸಲ್ಮಾನರಿಗೆ ಹಾಕೋಣ ಅನ್ನುವ ಲೆಕ್ಕಾಚಾರಕ್ಕೆ ಬಂದಿರುವವರು ಇದ್ದಾರೆ. ಈ 3ನೇ ವರ್ಗದಲ್ಲಿ ಅದರೊಳಗೂ ಒಂದು ಒಡಕಿದೆ, ನಿಮಗೆ ಗೊತ್ತಿರಲಿ. ಬಹುತೇಕ ವೃದ್ಧಾಪ್ಯದಲ್ಲಿರುವಂಥವರು ಇಷ್ಟು ವರ್ಷ ನಾವು ಬದುಕಿಡೀ ಹಾಕ್ಬಿಟ್ಟಿದ್ದೀವಿ ಕಾಂಗ್ರೆಸ್ಗೆ, ಇದೊಂದು ಎಲೆಕ್ಷನ್ ನಮಗೆ ಇನ್ನೇನು ಹಾಕಿ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿರೋರು ಇದ್ದಾರೆ.
ಆದರೆ ಮಧ್ಯವಯಸ್ಕರು ಹಲವರು ಏನು ಮಾಡ್ತಾ ಇದ್ದಾರೆ, ಯಾಕೆ ಕಾಂಗ್ರೆಸ್ಗೆ ಯಾಕೆ ಒಂದು ಆಲ್ಟರ್ನೇಟಿವ್ ಕೊಡೋಣ, ನಮ್ಮ ಸ್ಟ್ರೆಂತ್ ಇಲ್ಲಿ ಏನು ಅಂತ ತೋರಿಸೋಣ ಅಂಥೇಳಿ ಒಂದು ವರ್ಗ ಆ ನಿಟ್ಟಿನಲ್ಲೂ ಕೂಡ ಇದೆ. ಅದೇ ಕಾರಣಕ್ಕಾಗಿ ನೀವು ಓಡಾಡಿ ಕೇಳಿ ನೋಡಿ, ಎಲ್ಲರೂ ಹೇಳೋದೇನೆಂದರೆ ಇಲ್ಲ ಇಲ್ಲಿಯವರೆಗೂ ಏನು ಸಾಲಿಡ್ಡಾಗಿ ಕಾಂಗ್ರೆಸ್ಗೆ ಹೋಗ್ತಾ ಇತ್ತು ಮುಸಲ್ಮಾನು, ಈ ಬಾರಿ ಆ ರೀತಿ ಆಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಪಾಯಿಂಟ್ ನಂಬರ್ 1, ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಹೇಳಿ. ಮತ್ತೂ ಒಂದು ಧ್ವನಿಯನ್ನು ಅಲ್ಲಿ ಬಹುತೇಕ ಬಿ ಜೆ ಪಿ ಅಭ್ಯರ್ಥಿಯ ಹಿಂಬಾಲಕರು, ಶ್ರೀರಾಮುಲು, ಇನ್ನು ಕೆಲವರೆಲ್ಲ ಏನು ಹೋಗಿದ್ರಲ್ಲ, ವಿ ಪಿ ಹರೀಶ್, ಇವರೆಲ್ಲ ಹೇಳ್ತಿರೋದು ಏನಂದರೆ ನೋಡಿ ಅಹಿಂದ ವರ್ಗ, ಈಗ ಸಿದ್ದರಾಮಯ್ಯವರು ಅಹಿಂದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊತಾರಲ್ಲ, ಕೊಡಿಸ್ಬೇಕಿತ್ತು ಅಹಿಂದ ವರ್ಗಕ್ಕೆ ಟಿಕೆಟ್ನ. ನೋಡಿ ಮತ್ತು ಬಿ ಜೆ ಪಿಯವರು ಅಲ್ಪಸಂಖ್ಯಾತರಿಗೆ ಕೊಡಿಸ್ಬೇಕಿತ್ತು ಅನ್ನಲ್ಲ, ಮುಸಲ್ಮಾನರಿಗೆ ಕೊಡಬೇಕಿತ್ತು ಅಂತ ಹೇಳಲ್ಲ. ಯಾವ ಕಾರಣಕ್ಕೂ ಅವ್ರು ಅದನ್ನು ಹೇಳಿದ್ರೆ ಯಾರು ಕೇಳೋದು ಇಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕಾಗಿ ಅಹಿಂದ ವರ್ಗದವ್ರಿಗೆ ಟಿಕೆಟ್ ಕೊಡಬೇಕಿತ್ತು, ನಾವು ಕೊಟ್ಟಿದ್ದೀವಿ ಅಹಿಂದ ವರ್ಗಕ್ಕೆ. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಎಸ್ ಟಿ ಸಮುದಾಯದವರಾಗಿರೋದ್ರಿಂದ ಆ ರೀತಿ ಹೇಳ್ಕೊತಾ ಇದ್ದಾರೆ, ನಾವು ಅಹಿಂದ ವರ್ಗಕ್ಕೆ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು ಧ್ವನಿಯೇ ಎತ್ತಲಿಲ್ಲ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಬೇಕು ಅಂತ. ಹೀಗಿರುವಾಗ ಯಾಕೆ ಅವ್ರ ಪರವಾಗಿ ಮತ ಹಾಕ್ತೀರಿ? ಈ ರೀತಿ ಒಂದು ನರೇಟಿವ್ ಸೆಟ್ ಮಾಡುವಂಥ ಪ್ರಯತ್ನವನ್ನು ತೀವ್ರವಾಗಿ ಆನ್ ಗ್ರೌಂಡ್ ಮಾಡ್ತಾ ಇದ್ದಾರೆ. ಸರಿ, ಅದು ಫಲ ಕೊಡುತ್ತಾ? 3ನೇ ಪಾಯಿಂಟ್ ಬಹಳ ಮುಖ್ಯ. ಬಹುಶಃ ಇಡೀ ಚುನಾವಣೆಯ ಚಿತ್ರಣವನ್ನು ಬದಲಿಸ್ತಾ ಇರುವಂತಹ ಪಾಯಿಂಟ್ ಇದು. ನಾಳೆದಲ್ಲ ಅಂಡರ್ ಕರೆಂಟ್, ರಿಯಲ್ ಅಂಡರ್ ಕರೆಂಟ್ ಇದು. ಏನು ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ. ಎಲೆಕ್ಷನ್ ಹೆಂಗೆ ನಡೆಯುತ್ತೆ ಅನ್ನೋದು ನೀವು ನೋಡ್ಕೊಂಡೇ ಬಂದಿದ್ದೀರಿ. ಈಗ 8ನೇ ತಾರೀಕು ರಾತ್ರಿ ಏನು ನಡೆಯುತ್ತೆ ಅನ್ನೋದಿದೆಯಲ್ಲ, ಕೆಲವರೆಲ್ಲ ಹೇಳ್ತಾ ಇದ್ರಂತೆ ಏನು ಮಾಡ್ತಾರೋ ಮಾಡ್ಕೊಳ್ಳಿ, ನಾವು 8ನೇ ತಾರೀಕು ರಾತ್ರಿ ನೋಡ್ಕೋತೀವಿ, ಅವತ್ತು ರಾತ್ರಿ ಎಲ್ಲ ಫಲಿತಾಂಶವನ್ನು ಕಂಪ್ಲೀಟ್ ಟರ್ನ್ ಮಾಡಿಬಿಡ್ತೀವಿ. ಆಜಾದ್ ನಗರ, ಮಿಲ್ಲತ್ ನಗರ, ಭಾಷಾನಗರ ಎಲ್ಲ ರಾತ್ರೋರಾತ್ರಿ ಬದಲಾಗ್ಬಿಡುತ್ತೆ. ಇಲ್ಲಿಯವರೆಗೂ ಹೇಗೆ ಅವರ ಮನಸ್ಥಿತಿ ಇದೆಯೋ ಅವತ್ತೊಂದು ರಾತ್ರಿ ಸಾಕು ನಮಗೆ ಟರ್ನ್ ಮಾಡಲಿಕ್ಕೆ ಅಂತ ಹೇಳಿ ಮಾತನಾಡ್ತಾ ಇದ್ದದ್ದು ವಾಸ್ತವ. ಹೀಗಿರುವಾಗ ಇಡೀ ಕ್ಷೇತ್ರದಲ್ಲಿ ಯಾರಿಗೂ ಕಂಡು ಕಾಣದ ಹಾಗೆ ತೆರೆಯ ಹಿಂದೆ ಅಂತರಾಳದಲ್ಲಿ ಹುದುಗಿರೋದೇನು? ಬಹುಶಃ ಸಿದ್ದರಾಮಯ್ಯನವರು ನೋಡಿ, ಇಲ್ಲಿಯವರೆಗೂ ಅವರಿಗೆ ನಾಮಿನೇಷನ್ಗೆ ಬಂದು ಹೋದರು. ಅದಾದ ನಂತರ ಭಾಳ ಸೀರಿಯಸ್ ಕ್ಯಾಂಪೇನ್ ಆಗ್ತಾ ಇದೆಯಾ? ನಂಬರ್ 1. ನಂಬರ್ 2, ಜಮೀರ್ ಅಹಮದ್ ಖಾನ್ ಬಂದಿದ್ದಾರಾ? ಇಲ್ಲ. ಜಮೀರ್ ಅಹಮದ್ ಖಾನ್ ನಂಬರ್ 1 ಸಾದಿಕ್ ಪೈಲ್ವಾನ್ ಅವ್ರನ್ನ ಮನವೊಲಿಸಲಿಕ್ಕೂ ಬರಲಿಲ್ಲ. ನಂಬರ್ 2, ಅದಾದ ನಂತರ ಪ್ರಚಾರಕ್ಕೆ ಬಂದಿದ್ದಾರಾ ಅಂದರೆ ಇಲ್ಲ, ಅವರು ಕೇರಳಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಯಾವ ಲೆವೆಲಿಗೆ ಮಾತಾಡ್ಬಿಟ್ರಪ್ಪ ಅಂದರೆ, ಅವ್ರು ಬರಬಹುದು ಪ್ರಚಾರಕ್ಕೆ, ಬಾರದಿದ್ದರೂ ಅಂದರೆ ಬರದೇ ಇದ್ರೂ ನಡೆಯುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ. ಹಿಂದೆ ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಯಾವ ರೀತಿಯ ವಾಕ್ಸಮರ ನಡೆದಿತ್ತು ನೀವು ಗಮನಿಸಿದ್ರಿ. ಏಕವಚನಕ್ಕೆ ಹೋಗಿತ್ತು ಅವರೊಬ್ಬರ ನಡುವಿನ ವಾಕ್ಸಮರ. ಅವನು ಯಾರು ಇಲ್ಲಿ ಬಂದು ಮಾತಾಡೋಕ್ಕೆ ಅಂತ ಕೇಳಿದರು ಎಸ್ ಮಲ್ಲಿಕಾರ್ಜುನ್. ಅದೇ ಕಾರಣಕ್ಕಾಗಿ, ಆ ಈಗೋ ಕಾರಣಕ್ಕಾಗಿ, ಆ ಪ್ರತಿಷ್ಠೆಯ ಕಾರಣಕ್ಕಾಗಿ ಎಸ್ ಮಲ್ಲಿಕಾರ್ಜುನ್ ಬೆನ್ನು ಬಿದ್ದು ಫೋನ್ ಮಾಡಿ ಜಮೀರ್ ಅವ್ರನ್ನ ಕರೀತಾ ಇಲ್ಲ. ಜಮೀರ್ ಅಹಮದ್ ಖಾನ್ ಕೂಡ ಅಲ್ಲಿ ಬಹುಸಂಖ್ಯಾತರಾಗಿರುವಂಥ, ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಮುಸಲ್ಮಾನರ ವಿರೋಧವನ್ನು ಕಟ್ಕೋಬೇಕಾಗುತ್ತೆ. ನಾನೇ ಹಿಂದೆ ಹೋಗಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿರುವವನು ಈಗ ಮುಸಲ್ಮಾನಲ್ಲದ ಅಭ್ಯರ್ಥಿಗೆ ಹೋಗಿ ನಾನು ಮತವನ್ನು ಯಾಚಿಸೋದು ಹೇಗೆ? ಹೀಗಾಗಿ ನಾನು ಹೋಗಲ್ಲ ಅಂಥೇಳಿ ಅವರು ಪಟ್ಟಿಟ್ಕೊಂಡು ನಿಂತಿದ್ದಾರೆ. ಈ ಕ್ಲಾಶ್ ಇದೆಯಲ್ಲ, ಇದು ಡೆಫಿನೆಟ್ಲಿ ವರ್ಕ್ ಆಗ್ತಾ ಇದೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅಂಡರ್ ಕರೆಂಟ್ ಅಂತ ಹೇಳಿದ್ನಲ್ಲ, ಇದು ತೀವ್ರವಾಗಿದೆ. ಕೆಲವರೆಲ್ಲ ಮುಸಲ್ಮಾನರು, ನಾನು ಹೇಳ್ತೀನಿ ಕೇಳಿ, ಜಮೀರ್ ಅವ್ರನ್ನ ಬ್ಲೈಂಡಾಗಿ ಫಾಲೋ ಮಾಡುವಂಥ ಭಾಳ ದೊಡ್ಡ ವರ್ಗ ಇದೆ. ನಿಮ್ಗೆ ಗೊತ್ತಿರಲಿ, ಕೇವಲ ದಾವಣಗೆರೆ ದಕ್ಷಿಣ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ನೀವು ನೋಡ್ಬೋದು ಅವ್ರನ್ನ. ಆ ವೋಟ್ ಇದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗಲೂ ಕೂಡ ಅವರಿಗೆ ಮುಸಲ್ಮಾನ್ ಅಭ್ಯರ್ಥಿಗೆ ಹಾಕಬೇಕು ಅನ್ನೋದಾದರೆ ಅಲ್ಲಿ ಆಲ್ಟರ್ನೇಟಿವ್ ಆಪ್ಷನ್ಸ್ ಇದೆ. SDPI ಇದೆ, ಇನ್ನು ಪಕ್ಷೇತರವಾಗಿ ನಿಂತಿರೋರು ಇದ್ದಾರೆ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಅವರಿಗೆ ಆಯ್ಕೆಗಳಿದೆ. ಆದರೆ ಜಮೀರ್ ಯಾವ ರೀತಿಯ ಮೆಸೇಜ್ನ ಪಾಸ್ ಮಾಡ್ತಾರೆ, ಅಂತಿಮವಾಗಿ ಏನು ಸಂದೇಶ ಕೊಡ್ತಾರಲ್ಲಿ ಮತ್ತು ಗೊತ್ತಿರಲಿ. ಎಲ್ಲೆಲ್ಲೆಲ್ಲ ತೀರ್ಮಾನ ಆಗುತ್ತೆ ಹಿಂದಿನ ದಿನ ಅನ್ನೋದು ನಿಮಗೆ ಗೊತ್ತಿದೆ. ಕೇವಲ ನೋಡಿ, ಒಂದು ಕಡೆ ನಿಮಗೆ ಸಂಪನ್ಮೂಲದ ಹಂಚಿಕೆ, ಮತ್ತೊಂದು ಕಡೆ ನಿಮಗೆ ಗೊತ್ತಿರಲಿ ಧರ್ಮ, ಜಾತಿ, ಇದು ಭಾಳ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಆ ಗುರುಗಳು ಕೊಡುವಂಥ ಸಂದೇಶ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಅದೆಲ್ಲವೂ ಲೆಕ್ಕಕ್ಕೆ ಬರುತ್ತೆ ಇಲ್ಲಿ. ಅದು ಅಂಡರ್ ಕರೆಂಟ್ ಆಗಿ ಕಡೆ
ದಿನ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಮೇಲೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಆಧಾರಿತವಾಗಿದೆ. ಇದು ಬಹುಶಃ ನೀವು ದಾವಣಗೆರೆಯಲ್ಲಿ ನೋಡ್ತೀರಿ ಈ ಬಾರಿ ಇದನ್ನು. ಈ ವಿಶ್ಲೇಷಣೆ ನಿಮ್ಮ ಅನುಭವಕ್ಕೆ ಬರುವಂತಹ, ಕಣ್ಣೆದುರು ಗೋಚರಿಸುವಂತಹ ವಾಸ್ತವವಾಗಿ ಮುಂದೆ ಬರುವಂಥದ್ದು. ಮತ್ತು ಹೇಳಿರ್ತೀನಿ ಇವತ್ತೇ ನೆನ್ಪಿಟ್ಕೊಳ್ಳಿ, ಯಾರೇ ಗೆದ್ದರೂ ಕೂಡ ಅದು ಯಾರೇ ಗೆಲ್ಬೋದು, ಬಹಳ ದೊಡ್ಡ ಅಂತರದ ಗೆಲುವು ಯಾರಿಗೂ ಸಿಗಲ್ಲ. ಈ ಬಾರಿ ಚುನಾವಣೆ ಸಣ್ಣ ಅಂತರದ ಗೆಲುವಾಗಿರುತ್ತೆ. ಕಳೆದ ಬಾರಿ ಪಡೆದಂಥ ಲೀಡ್ ಖಂಡಿತವಾಗಿ ಈ ಬಾರಿ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ದಾವಣಗೆರೆಯ ಅಂಡರ್ ಕರೆಂಟ್ ರಿಪೋರ್ಟ್ ಸ್ಪಷ್ಟವಾಗಿದೆ. ನಿಮ್ಮ ಪ್ರಕಾರ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಒಲಿಯಬಹುದು? ಶಾಮನೂರು ಕುಟುಂಬದ, ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರು ಅವರಿಗೋ, ಅಥವಾ BJP ಅಭ್ಯರ್ಥಿಗೋ, ಅಥವಾ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನುವ ಹಾಗೆ ಮೂರನೆಯ ಡಾರ್ಕ್ ಹಾರ್ಸ್ ಯಾರಾದರೂ ಗೆದ್ದು ಬರ್ಬೋದು? ಯಾರಿಗೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗುವಂತಹ ಅವಕಾಶ ಸಿಗುತ್ತೆ ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.